ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे राम 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 हरे हरे। ನಾವು ಓದ್ತಾ ಇರುವಂತಹ ಪುಸ್ತಕ ರಾಜವಿದ್ಯಾ, ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೇಷ್ಠವಾದುದಕ್ಕೆ ಸೇವೆ ಮಾಡಿ ಮಹಾತ್ಮರು ಪರಾಶಕ್ತಿಯೊಂದಿಗೆ ತಮ್ಮನ್ನು ಸಮೀಕರಿಸಿಕೊಳ್ಳುವುದರ ಮೂಲಕ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ತಾವು ಶ್ರೇಷ್ಠರಾಗುತ್ತಾರೆ. ಅವರು ಅಹಂಕಾರಿಗಳಾಗಿ ತಾವೇ ಭಗವಂತನೆಂದು ಭಾವಿಸುತ್ತಾರೆ ಎಂದಲ್ಲ. ವ್ಯಕ್ತಿಯು ಬ್ರಹ್ಮವಾದರೆ ಅವನ ಕಾರ್ಯಚಟುವಟಿಕೆಗಳೆಲ್ಲ ಅದು ಕಾರ್ಯಚಟುವಟಿಕೆಗಳಲ್ಲಿ ಅದು ವ್ಯಕ್ತವಾಗಬೇಕು. ಆತ್ಮವು ಕ್ರಿಯಾಶೀಲವಾದದ್ದು. ಬ್ರಹ್ಮವಾಗುವುದೆಂದರೆ ನಿಷ್ಕ್ರಿಯವಾಗುವುದಲ್ಲ. ಬ್ರಹ್ಮವೇ ಆತ್ಮ. ಈ ದೇಹಗಳು ಕ್ರಿಯಾಶೀಲವಾಗಿರುವುದಕ್ಕೆ ಕಾರಣ ಆತ್ಮಗಳ ಒಳಗೆ ಬ್ರಹ್ಮವಿರುವುದು. ಭೌತ ಪ್ರಕೃತಿಯ ಮಾಲಿನ್ಯದ ಸಂಪರ್ಕವಿರುವಾಗಲೇ ನಾವು ಸಕ್ರಿಯರಾಗಿರುತ್ತೇವೆ. ಹಾಗಿರುವಾಗ ಪರಿಶುದ್ಧ ಬ್ರಹ್ಮನ್ ಎಂಬ ವ್ಯಕ್ತಿತ್ವದಲ್ಲಿ ನಮ್ಮನ್ನು ಸ್ಥಾಪಿಸಿಕೊಂಡು ಭೌತಿಕ ಮಾಲಿನ್ಯವನ್ನು ಕಳೆದುಕೊಂಡಾಗ ನಾವು ನಿಷ್ಕ್ರಿಯರಾಗುತ್ತೇವೆಯೇ? ನಾನು ಬ್ರಹ್ಮ ಎಂದು ಅರ್ಥ ಮಾಡಿಕೊಳ್ಳುವುದೆಂದರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿರತನಾಗುವುದು. ಏಕೆಂದರೆ ನಿಜವಾಗಿ ನಾವು ಆತ್ಮ. ಜಡವಸ್ತುವಿನ ಮಾಲಿನ್ಯವಿದ್ದರೂ ನಮ್ಮಲ್ಲಿ ಚಟುವಟಿಕೆಗಳು ಪ್ರಕಟವಾಗುತ್ತಿರುತ್ತವೆ. ಜಡವಸ್ತುವಿನ ಮಾಲಿನ್ಯವಿದ್ದರೂ ನಮ್ಮಲ್ಲಿ ಚಟುವಟಿಕೆಗಳು ಪ್ರಕಟವಾಗುತ್ತಿರುತ್ತವೆ. ಬ್ರಹ್ಮವಾಗುವುದೆಂದರೆ ಶೂನ್ಯವಾಗುವುದಲ್ಲ, ನಮ್ಮನ್ನು ಉನ್ನತವಾದ ಪ್ರಕೃತಿಯಲ್ಲಿ ನೆಲೆಗೊಳಿಸುವುದು. ಅದೇ ಉನ್ನತವಾದ ಶಕ್ತಿ ಮತ್ತು ಉನ್ನತವಾದ ಚಟುವಟಿಕೆಗಳು. ಬ್ರಹ್ಮವಾಗುವುದೆಂದರೆ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಲ್ಲಿ ಸಂಪೂರ್ಣವಾಗಿ ತನ್ಮಯನಾಗುವುದು. ಅಂದರೆ ಸೇವೆ ಮಾಡಿದರೆ ಅದನ್ನು ಕೃಷ್ಣನಿಗೆ ಮಾಡಬೇಕೇ ಹೊರತು ಬೇರೆ ಯಾರಿಗೂ ಅಲ್ಲ ಎಂದು ಮಹಾತ್ಮನು ಅರ್ಥ ಮಾಡಿಕೊಳ್ಳುತ್ತಾನೆ. ಇದುವರೆಗೂ ನಾವು ಇಂದ್ರಿಯಗಳ ಸೇವೆ ಮಾಡಿದ್ದಾಯಿತು, ಈಗ ಕೃಷ್ಣನ ಸೇವೆ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ಕೃಷ್ಣ ಇನ್ನೊಂದು ಕಡೆ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ಅಂತ. ಈ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂದ್ರೆ ನಾನು ಈ ಭೌತಿಕ ಬಂಧನದಿಂದ, ಭೌತಿಕ ಜಗತ್ತಿನ ತ್ರಿಗುಣಗಳಿಂದ ನಾನು ಆಚೆ ಇದ್ದವನು. ನನ್ನ ಅಸ್ತಿತ್ವ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ. ಭೌತಿಕ ಜಗತ್ತಿನ ಸಂಪರ್ಕದಲ್ಲಿ ಇರಬೇಕಾದರೆ ನಾವು ಭೌತಿಕ ಚಟುವಟಿಕೆಗಳಲ್ಲಿ ತೊಡಗ್ತೀವಿ. ಆದರೆ ಯಾವಾಗ ಆಧ್ಯಾತ್ಮಿಕ ಸಾಧನೆಯ ಮೂಲಕ ನಾವು ಈ ಭೌತಿಕ ಹಂತಗಳನ್ನ ಮೀರಿ ನಮ್ಮ ನಿಜವಾದ ಅಸ್ತಿತ್ವದ ಹಂತಕ್ಕೆ ಬರ್ತೀವೋ
ಅದಕ್ಕೆ ಬ್ರಹ್ಮ ಎಂದು ಹೇಳ್ತಾರೆ. ನಮ್ಮ ಅಸ್ತಿತ್ವ ಹಲವಾರು ಹಂತಗಳಲ್ಲಿ ಇರ್ತದೆ. ನಾವು ದೇಹದ ಸ್ತರದಲ್ಲಿ ಬದುಕ್ತೀವಿ, ಅದು ಪ್ರಾಣಿಗಳಿಗಿಂತ ಭಿನ್ನ ಅಲ್ಲ ಆ ಜೀವನ. ಯಾವ ಮನುಷ್ಯ ದೇಹದ ಸ್ತರದಲ್ಲಿ ಬದುಕ್ತಾನೋ, ದೇಹದ ಹಂತದಲ್ಲಿ ಬದುಕ್ತಾನೋ, ಅವನು ಪ್ರಾಣಿಗಿಂತ ಭಿನ್ನ ಅಲ್ಲ. ಅಂದ್ರೆ ದೇಹದ ಸ್ತರದಲ್ಲಿ ಬದುಕುವಂತ ವ್ಯಕ್ತಿ ಬರೇ ಆಹಾರ, ನಿದ್ರಾ, ಭಯ, ಮೈಥುನ ಈ ನಾಲ್ಕದ ಬಗ್ಗೆ ಅಷ್ಟೇ ಚಿಂತೆ ಮಾಡ್ತಾನೆ. ಹೇಗೆ ಒಂದು ಪ್ರಾಣಿ ಈ 4 ಕಾರ್ಯಗಳ ಬಗ್ಗೆ ಮಾತ್ರ ಚಿಂತನೆ ಮಾಡುತ್ತೋ, ಅದೇ ರೀತಿ ಒಬ್ಬ ವ್ಯಕ್ತಿ, ದೈಹಿಕ ಸ್ತರದಲ್ಲಿ ಇರುವಂತಹ ವ್ಯಕ್ತಿ, ಅವನು ಈ 4ರ ಬಗ್ಗೆ ಅಷ್ಟೇ ಚಿಂತನೆ ಮಾಡ್ತಾನೆ. ಆಹಾರ, ನಿದ್ರಾ, ಭಯ, ಮೈಥುನ. ಇದಕ್ಕಿಂತ ಉನ್ನತವಾದಂತಹ ಸ್ತರ ಏನಂದ್ರೆ ಇಂದ್ರಿಯಾನಿ ಪರಾನಿ ಆಹುರ್ ಇಂದ್ರಿಯೇಭ್ಯ ಪರಂ ಮನಃ. ಈ ಭೌತಿಕ ದೇಹದ ಸ್ತರಕ್ಕಿಂತ ಮೇಲೆ ಇರೋದು ಮನಸ್ಸು. ಇಂದ್ರಿಯೇಭ್ಯ ಪರಂ ಮನಃ. ದೇಹ ಅಂದ್ರೆ ಏನು? ಇಂದ್ರಿಯಗಳು. ಇದಕ್ಕಿಂತ ಆಚೆ ಇರೋದು ಮನಸ್ಸು. ಇಂದ್ರಿಯಾನಿ ಪರಾನಿ ಆಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧೇ. ಈಗ ಈ ಮನಸ್ಸಿನ ಹಂತಕ್ಕಿಂತ ಇನ್ನೂ ಮೇಲೆ ಇರೋದು ಬುದ್ಧಿಯ ಹಂತ. ಆಮೇಲೆ ಬುದ್ಧಿಗಿಂತ ಮೇಲೆ ಇರೋದು ಅಹಂಕಾರ. ಅಹಂಕಾರಕ್ಕಿಂತ ಮೇಲೆ ಇರೋದು ಯೋ ಬುದ್ಧೇರ್ ಪರಸಸ್ತು ಸಹ. ಬುದ್ಧಿ ಮತ್ತೆ ಅಹಂಕಾರಕ್ಕಿಂತ ಆಚೆ ಇರೋದು ಆತ್ಮ. ಸೊ ನಮ್ಮ ನಿಜವಾದ ಅಸ್ತಿತ್ವ ಇರೋದು ಈ ಆತ್ಮದ ಸ್ತರದಲ್ಲಿ. ಆದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಭೌತಿಕ ಗುಣಗಳ ಸಂಘದಿಂದ ಈ ಭೌತಿಕ ಪ್ರಪಂಚದ ಜೊತೆ, ಭೌತಿಕ ದೇಹದ ಜೊತೆ, ಭೌತಿಕ ಇಂದ್ರಿಯಗಳ ಜೊತೆ ನಾವು ಗುರುತಿಸ್ಕೊಳ್ತಾ ಇರುವುದರಿಂದ ನಾವು ಬ್ರಹ್ಮನ್ ಅಲ್ಲ, ನಾನು ಈ ಶರೀರ ಅಥವಾ ನಾನೇ ಮನಸ್ಸು ಎಂದು ಭಾವಿಸ್ಕೊತೀವಿ. ಮತ್ತು ಅದೇ ರೀತಿ ನಮ್ಮ ಜೀವನ ಕೂಡ ನಡೆಸ್ತೀವಿ. ಆದ್ರೆ ಅದು ಸತ್ಯ ಅಲ್ಲ. ಸತ್ಯ ಏನು? ನಾನು ಈ ದೇಹ ಅಲ್ಲ, ನಾನು ಒಂದು ಶುದ್ಧ ಆತ್ಮ, ನಾನು ಬ್ರಹ್ಮ. ಬ್ರಹ್ಮ ಅಂದ್ರೆ, ಬ್ರಹ್ಮ ಪದದ ಅರ್ಥ ಏನಂದ್ರೆ ಆಧ್ಯಾತ್ಮಿಕ ಅಂತ, ಸ್ಪಿರಿಚುವಲ್. ಬ್ರಹ್ಮ. ಬ್ರಹ್ಮವಾಗುವುದೆಂದರೆ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಲ್ಲಿ ಸಂಪೂರ್ಣವಾಗಿ ತನ್ಮಯನಾಗುವುದು. ಈ ಬ್ರಹ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ಆ ಮನುಷ್ಯ ಏನ್ ಮಾಡ್ತಾನೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುದಾಗೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಈ ಭೌತಿಕ ಜಗತ್ತಿನ ಆಸೆಗಳಿಗೆ ಅವನು, ಆಸೆಗಳಾಯ್ತು, ಆಕಾಂಕ್ಷೆಗಳಾಯ್ತು, ಅಥವಾ ಏನು ಒಂದು ಇದೆ ಅದನ್ನ ಕಳ್ಕೊಂಡಿದ್ದಕ್ಕೆ ಶೋಕ ಆಯ್ತು, ಇವೆಲ್ಲ ಪಡುವುದಿಲ್ಲ. ಅವನು ಸುಖನೂ ಪಡುವುದಿಲ್ಲ, ದುಃಖನೂ ಪಡುವುದಿಲ್ಲ. ನ ಶೋಚತಿ ನ ಕಾಂಕ್ಷತಿ. ಸಮಃ ಸರ್ವೇಷು ಭೂತೇಷು. ಎಲ್ಲರನ್ನ ಸಮಾನವಾಗಿ ಕಾಣ್ತಾರೆ. ಮದ್ಭಕ್ತಿಂ ಲಭತೆ ಪರಾಂ. ಅಂತಹ ಸ್ಥಿತಿಗೆ ಒಂದು ಜೀವಿ ಏರಿದಾಗ, ಬ್ರಹ್ಮಭೂತ ಪ್ರಸನ್ನಾತ್ಮ ಸ್ಥಿತಿಗೆ ಏರಿದಾಗ ಅವನಿಗೆ ನನ್ನ ಭಕ್ತಿ ಲಭಿಸುತ್ತದೆ. ಇದುವರೆಗೆ ಅಂದರೆ ಸೇವೆ ಮಾಡಿದರೆ ಅದನ್ನು ಕೃಷ್ಣನಿಗೆ ಮಾಡಬೇಕೇ ಹೊರತು ಬೇರೆ ಯಾರಿಗೂ ಅಲ್ಲ ಎಂದು ಮಹಾತ್ಮರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದುವರೆಗೂ ನಾವು ಇಂದ್ರಿಯಗಳ ಸೇವೆ ಮಾಡಿದ್ದಾಯಿತು, ಈಗ ಕೃಷ್ಣನ ಸೇವೆ ಮಾಡಬೇಕು. ಈ ಒಂದು ಹಂತಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಹಂತಕ್ಕೆ ಬ್ರಹ್ಮ ಅಂತ ಕರೆಯುವುದು. ಆದ್ರೆ ಕೆಲವೊಬ್ರು ಅನ್ಕೋತಾರೆ, ಹೇಗೆ ಈ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಈ ಬ್ರಹ್ಮನ್ ಹಂತಕ್ಕೆ ಬಂದ ಮೇಲೆ ವ್ಯಕ್ತಿ ನನ್ನ ಭಕ್ತಿ ಸೇವೆಯನ್ನ ಪಡಿತಾನೆ. ಮದ ಭಕ್ತಿಂ ಲಭತೆ ಪರಾಂ. ನನ್ನ ಪರಮ ಭಕ್ತಿ ಅವನಿಗೆ ಸಿಗ್ತದೆ. ಕೆಲವೊಬ್ರು ಇದೇ ಹಂತವನ್ನ ಕೊನೆ ಅಂತ ತಿಳ್ಕೊಂಡಿರ್ತಾರೆ. ನಾವು ಒಂದು ವೇಳೆ ಸ್ಪಿರಿಚುವಲ್ ಪ್ಲಾಟ್ಫಾರ್ಮಿಗೆ ಬಂದು ಕೂಡಲೇ ಮುಗೀತು, ನಾವು ಬ್ರಹ್ಮನ್ ಜೊತೆ ಒಂದಾಗ್ಬಿಟ್ಟಿದೀವಿ. ಯಾಕಂದ್ರೆ ಭಗವಂತ ಪರಬ್ರಹ್ಮ, ನಾವು ಅಣು ಬ್ರಹ್ಮ, ಭಗವಂತ ವಿಭು ಬ್ರಹ್ಮ, ಪರಂ ಬ್ರಹ್ಮ. ಸೊ ಈ ಹಂತಕ್ಕೆ ಬಂದ ಕೂಡಲೇ ನಾವು ಆ ಪರಂ ಬ್ರಹ್ಮನ್ ಜೊತೆ ಒಂದಾಗಿದ್ದೇವೆ ಅಂತ ಅನ್ಕೊಂಡು, ಇದೇ ಉನ್ನತವಾದಂತಹ ಸ್ಥಾನ ಅಂತ ಅನ್ಕೊಂಡು ಕೆಲವೊಬ್ರು
ಅನ್ಕೋತಾರೆ. ಆದ್ರೆ ಇದು ಉನ್ನತ ಅಲ್ಲ. ಭಗವಂತನ ನಿಜವಾದ ಭಕ್ತಿ ಸಿಗುವುದು ಈ ಬ್ರಹ್ಮನ ಹಂತ ಆದ ಮೇಲೆ. ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಜನ ಅನ್ಕೋತಾರೆ ಎಲ್ಲಾ ಭೌತಿಕ ಬಂಧನಗಳಿಂದ ನಾನು ಮುಕ್ತನಾಗ್ಬಿಟ್ರೆ ಮುಕ್ತಿಯೇ ಸರ್ವಸ್ವ, ಮುಕ್ತಿಯೇ ಎಲ್ಲಕ್ಕಿಂತ ಮೇಲೆ ಅಂತ ಅನ್ಕೊಂಡಿರ್ತಾರೆ. ಇಲ್ಲ, ಮುಕ್ತಿ ಆದ ಮೇಲೆ ಶುರು ಆಗುವುದು ಭಕ್ತಿ. ನಿಜವಾದ ಭಕ್ತಿ ಶುರು ಆಗುವುದು ಮುಕ್ತಿ ಆದ ಮೇಲೆ, ಮುಕ್ತಿಗಿಂತ ಮುಂಚೆ ಅಲ್ಲ. ಭಕ್ತಿ ಇರೋದು ಮುಕ್ತಿಗಿಂತ ಮೇಲೆಯ ಸ್ಥಾನದಲ್ಲಿ, ಮೇಲಿನ ಸ್ಥಾನದಲ್ಲಿ. ಒಂದು ಕಡೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ. ಇಡೀ ಜಗತ್ತಲ್ಲಿ ಯಾರು ಭುಕ್ತಿನ ಬಯಸ್ತಾ ಇದ್ದಾರೆ, ಭುಕ್ತಿ ಅಂದ್ರೆ ಭೌತಿಕ ಭೋಗಗಳು, ಭೌತಿಕ ಇಂದ್ರಿಯ ಭೋಗದ ಆನಂದಗಳು. ಯಾರು ಭುಕ್ತಿ ಬಯಸ್ತಾರೆ ಅವರು ಅಶಾಂತರಾಗಿರ್ತಾರೆ. ಮತ್ತೆ ಅದೇ ರೀತಿ ಮುಕ್ತಿ ಬಯಸೋರು ಕೂಡ ಅಶಾಂತರಾಗಿರ್ತಾರೆ. ಅವರು ಶಾಂತಿಯಲ್ಲಿ ಬದುಕ್ತಾ ಇರಲ್ಲ. ಭುಕ್ತಿ ಮುಕ್ತಿ ಮತ್ತೆ ಇನ್ನೊಂದು ಸಿದ್ಧಿ, ಸಿದ್ಧಿ ಕಾಮನೆ ಮಾಡ್ಕೊಂಡು ಹರರು ಯೋಗದ ಒಂದು ಹಂತಕ್ಕೆ ಸೇರಿದ ಮೇಲೆ ಆ ಯೋಗಿ ಹಲವಾರು ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೋತಾನೆ. ಆದ್ರೆ ಈ ಭುಕ್ತಿಕಾಮಿ, ಮುಕ್ತಿಕಾಮಿ ಮತ್ತೆ ಸಿದ್ಧಿಕಾಮಿ ಈ ಮೂರೂ ಜನ ಕೂಡ ಸಕಲಿ ಅಶಾಂತ. ಅವರಿಗೆ ನಿಜವಾದ ಶಾಂತಿ ಸಿಗುವುದಿಲ್ಲ, ಅವರು ಅಶಾಂತರಾಗೇ ಇರ್ತಾರೆ. ಕೃಷ್ಣ ಭಕ್ತ ನಿಷ್ಕಾಮ, ಕೃಷ್ಣ ಭಕ್ತ ಒಬ್ಬನು ನಿಷ್ಕಾಮನಾಗಿರ್ತಾನೆ. ಅವನಿಗೆ ಭುಕ್ತಿಯ ಕಾಮನೆನೂ ಇಲ್ಲ, ಅವನಿಗೆ ಮುಕ್ತಿಯ ಕಾಮನೆನೂ ಇಲ್ಲ, ಅವನಿಗೆ ಸಿದ್ಧಿಯ ಕಾಮನೆಯೂ ಇಲ್ಲ. ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ. ಹಾಗಾಗಿ ಕೃಷ್ಣ ಭಕ್ತ ಒಬ್ಬನೇ ನಿಜವಾದ ಶಾಂತಿಯನ್ನ ಪಡಿತಾನೆ. ಅದಕ್ಕೋಸ್ಕರ ಬ್ರಹ್ಮಭೂತ ಸ್ತರದಲ್ಲಿ ಭಕ್ತ ಅನ್ಕೋತಾನೆ, ಇದುವರೆಗೂ ನಾವು ಇಂದ್ರಿಯಗಳ ಸೇವೆ ಮಾಡಿದ್ದಾಯಿತು, ಈಗ ಇಂದ್ರಿಯಗಳ ಸೇವೆ ಬಿಟ್ಟು ಕೃಷ್ಣನ ಸೇವೆ ಮಾಡೋಣ. ಸೇವೆಯನ್ನು ನಿಲ್ಲಿಸುವ ಪ್ರಶ್ನೆಯೇ ಬರುವುದಿಲ್ಲ. ಏಕೆಂದರೆ ನಾವಿರುವುದೇ ಸೇವೆ ಮಾಡುವುದಕ್ಕಾಗಿ. ನಮಗೆ ನಮ್ಮ ಸೃಷ್ಟಿ ಆಗಿರುವುದೇ, ನಾವು ಅಸ್ತಿತ್ವದಲ್ಲಿ ಇರುವುದೇ ಇದರ ಉದ್ದೇಶನೇ ಸೇವೆ ಮಾಡುವುದು. ಸೇವೆ ಮಾಡಿದರೂ ಸೇವೆ ಮಾಡದಿರುವ ಯಾರಾದರೂ ಇದ್ದಾರೆಯೇ? ಹೌದಲ್ವಾ? ಇಡೀ ಜಗತ್ತಲ್ಲಿ ನಾವು ಹುಡುಕಿದ್ರು ಕೂಡ ಸೇವೆ ಮಾಡದೇ ಇರುವಂತಹ ವ್ಯಕ್ತಿ ನಮಗೆ ಯಾರು ಸಿಗುವುದಿಲ್ಲ. ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ಪ್ರಧಾನಮಂತ್ರಿ, ಇಲ್ಲ, ಪ್ರಧಾನಮಂತ್ರಿ ಕೂಡ ಸೇವೆ ಮಾಡ್ತಾ ಇದ್ದಾನೆ, ಆದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ದೇಶದ ಸೇವೆ ಮಾಡ್ತಿದ್ದಾನೆ, ದೇಶದ ಪ್ರಜೆಗಳ ಸೇವೆ ಮಾಡ್ತಾ ಇದ್ದಾನೆ. ಅವನು ಕೂಡ ಒಬ್ಬ ಸೇವಕ. ಅದೇ ರೀತಿ ಬೇರೆ ಎಲ್ಲರೂ ಕೂಡ ಭಗವಂತನ ಸೇವೆಯೇ ಮಾಡ್ತಾ ಇದ್ದಾರೆ ವಿನಃ ಭಗವಂತನದಲ್ಲ, ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ವಿನಃ ಅವರಿಗೆ ಆ ಸೇವೆಯಿಂದ ತೃಪ್ತಿ, ಒಂದು ಸಮಾಧಾನ, ಒಂದು ಖುಷಿ ಅನ್ನೋದು ಸಿಗುವುದಿಲ್ಲ. ಯಾಕೆಂದರೆ ಭೌತಿಕ ಸೇವೆಯಲ್ಲಿ ಒಬ್ಬ ಮನುಷ್ಯನ ಎಷ್ಟು ಸೇವೆ ಮಾಡಿದರೂ ಕೂಡ ಅವನಿಗೆ ಸಂಪೂರ್ಣ ತೃಪ್ತಿ ಸಿಗುವುದಿಲ್ಲ. ಎಷ್ಟಾದ್ರೂ ಸೇವೆ ಮಾಡಿರಿ ನೀವು ಒಬ್ಬ ಮನುಷ್ಯಂದು, ಅವನಿಗೆ ತೃಪ್ತಿ ಸಿಗುವುದಿಲ್ಲ. ಒಂದಲ್ಲ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ಮಹಾತ್ಮ ಗಾಂಧಿ ಕೂಡ ತುಂಬಾ ಉದಾರ ಮನಸ್ಸಿನಿಂದ ದೇಶ ಸೇವೆ ಮಾಡ್ಲಿಕ್ಕೆ ಹೋದ. ಆದ್ರೆ ಅದೇ ದೇಶದ ಒಬ್ಬ ವ್ಯಕ್ತಿಗೆ ತೃಪ್ತಿ ಇರಲಿಲ್ಲ.
ಭಾರತ ದೇಶದ ಒಬ್ಬ ನಾಗರಿಕನೇ ಆ ಗಾಂಧೀಜಿಯರ ಹತ್ಯೆ ಮಾಡಿದ. ಹಾಗಾಗಿ ನಾವು ಎಷ್ಟೂ ಸೇವೆ ಮಾಡ್ಲಿಕ್ಕೆ ಹೋದ್ರೆ ಯಾರ ಸೇವೆ ಮಾಡ್ತೀವೋ ಅವರಿಗೆ ತೃಪ್ತಿ ಇರುವುದಿಲ್ಲ. ಹಾಗಾಗಿ ನಿಜವಾಗ್ಲೂ ನಮಗೆ ತೃಪ್ತಿ ಸಿಗ್ಬೇಕಂದ್ರೆ ನಾವು ಆ ಸೇವೆಗೆ ಅರ್ಹನಿದ್ದ ವ್ಯಕ್ತಿಯ ಸೇವೆ ಮಾಡಬೇಕು. ಆವಾಗಲೇ ಒಬ್ಬ ಮನುಷ್ಯನಿಗೆ ನಿಜವಾದ ತೃಪ್ತಿ ಸಿಗುವುದು, ನಿಜವಾದ ಆನಂದ ಸಿಗುವುದು. ಭಾಗವತದಲ್ಲಿ ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀಧತಿ. ಸವೈ ಪುಂಸಾಂ ಪರೋ ಧರ್ಮೋ, ಎಲ್ಲಾ ಮನುಕುಲಕ್ಕೆ, ಮಾನವ ಕುಲಕ್ಕೆ ಪರಧರ್ಮ, ಪರೋ ಧರ್ಮ, ಉನ್ನತವಾದಂತ ಧರ್ಮ, ಉತ್ತಮ ಧರ್ಮ ಯಾವುದು ಅಂದ್ರೆ ಸವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೆ. ಅಧೋಕ್ಷಜ ಕೃಷ್ಣನ ಇನ್ನೊಂದು ಹೆಸರು. ಆ ಅಧೋಕ್ಷಜನಿಗೆ ಸೇವೆ ಮಾಡುವುದು, ಭಕ್ತಿ ಮಾಡುವುದು, ಪ್ರೀತಿಪೂರ್ವಕ ಸೇವೆ ಮಾಡುವುದು. ಸವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೆ. ಮತ್ತೆ ಆ ಭಕ್ತಿಯ ಲಕ್ಷಣಗಳು ಏನು? ಆ ಭಕ್ತಿ ಹೇಗಿರ್ಬೇಕು? ಶುದ್ಧ ಭಕ್ತಿಯ 2 ಲಕ್ಷಣಗಳಿವೆ. ಒಂದು, ಆ ಭಕ್ತಿಯನ್ನ ಮಾಡಲಿಕ್ಕೆ ಯಾವುದೇ ಕಾರಣ ಇರಬಾರದು, ಯಾವುದೇ ಉದ್ದೇಶ ಇರಬಾರದು. ಇನ್ನೊಂದು, ಅಂತಹ ಭಕ್ತಿ ಯಾವತ್ತೂ ಕೂಡ ನಿಲ್ಲಬಾರದು. ಭಕ್ತಿ ಯಾವುದೇ ಉದ್ದೇಶಕ್ಕೆ ಮಾಡ್ತಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೆ ಭಕ್ತಿ ನಿಲ್ಲುತ್ತಾ ಇಲ್ಲ ಅಂದ್ರೆ ಅಂತಹ ಭಕ್ತಿಗೆ ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ ಅಹೇತುಕಿ ಅಪ್ರತಿಹತ. ಅಂದ್ರೆ ಅಹೇತುಕಿ ಅಂದ್ರೆ ಏನು ಉದ್ದೇಶ ಇಲ್ಲ, ಅಪ್ರತಿಹತ, ಪ್ರತಿಹತ ಅಂದ್ರೆ ಅಡ್ಡಿ ಹಾಕುವುದು, ಯಾವುದು ಕೂಡ ಇದಕ್ಕೆ ಅಡ್ಡಿ ಬರುವುದಿಲ್ಲ. ಹೇಗೆ ಗಂಗೆ ವೌಘಂ ಉಧನ್ವತಿ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಗಂಗಾ ನದಿ ಸಮುದ್ರಕ್ಕೆ ಹೋಗಿ ಸೇರುತ್ತೋ ಮಧ್ಯದಲ್ಲಿ ಎಂತಹ ವಸ್ತು ಏನ್ ಹಾಕಿದ್ರು ಕೂಡ ಅದನ್ನ ಕೊಚ್ಕೊಂಡು ಹೋಗ್ಬಿಡ್ತದೆ, ಆದ್ರೆ ನದಿ ಸಮುದ್ರವನ್ನ ಸೇರುವುದನ್ನ ನಿಲ್ಲುವುದಿಲ್ಲ. ಅದೇ ರೀತಿ ಒಬ್ಬ ಶುದ್ಧ ಭಕ್ತನಾದವನ ಭಕ್ತಿ ಯಾವತ್ತೂ ಕೂಡ ನಿಲ್ಲುವುದಿಲ್ಲ. ಹೇಗೆ ಗಂಗೆ ಭಗವಂತನ ಹೋಗಿ ಸೇರುತ್ತೋ ಅದೇ ರೀತಿ ಶುದ್ಧ ಭಕ್ತನ ಭಕ್ತಿ ಭಗವಂತನ ಕಡೆ ಸೇರ್ತಾ ಇರ್ತದೆ. ಅದಕ್ಕೆ ತಡೆ ಅನ್ನೋದು ಇಲ್ಲ. ಯಾರು ಇಂತಹ ಭಕ್ತಿ ಸೇವೆ ಮಾಡ್ತಾರೋ ಅವರು ಮಾತ್ರ ಯಯಾತ್ಮ, ಇಂತಹ ಶುದ್ಧ ಆತ್ಮ ಸುಪ್ರಸೀಧತಿ. ಅಂದ್ರೆ ಪ್ರಸೀಧತಿ ಅಂದ್ರೆ ತೃಪ್ತಿ ಆಗುವುದು, ತೃಪ್ತಿ ಪಡುವುದು. ಸುಪ್ರಸೀಧತಿ ಅಂದ್ರೆ ಸಂಪೂರ್ಣವಾಗಿ ತೃಪ್ತನಾಗುವುದು. ಈ ಸಂಪೂರ್ಣವಾಗಿ ತೃಪ್ತನಾಗುವುದು ಭಗವಂತನ ಸೇವೆಯಿಂದ ಮಾತ್ರ. ಬೇರೆ ಎಲ್ಲಾರು ಜನರು ಸೇವೆ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿಯ ಸೇವೆ ಮಾಡ್ತಾನೆ, ಹೆಂಡತಿ ಗಂಡನ ಸೇವೆ ಮಾಡ್ತಾಳೆ, ತನ್ನ ತಾಯಿ ಮಕ್ಕಳ ಸೇವೆ ಮಾಡ್ತಾಳೆ, ಮಕ್ಕಳು ತಂದೆ ತಾಯಿ ಸೇವೆ ಮಾಡ್ತಾರೆ. ಅಲ್ಲ, ಸ್ಕೂಲಲ್ಲಿ ಶಿಕ್ಷಕರು ಮಕ್ಕಳ ಸೇವೆ ಮಾಡ್ತಾರೆ, ಮಕ್ಕಳು ಶಿಕ್ಷಕರ ಸೇವೆ ಮಾಡ್ತಾರೆ. ಕೆಲವೊಬ್ರು ಆಕಳ ಸೇವೆ ಮಾಡ್ತಾರೆ, ಕೆಲವೊಬ್ರು ನಾಯಿಗಳ ಸೇವೆ ಮಾಡ್ತಾರೆ. ಸೇವೆ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ನಾನು ದೊಡ್ಡ ಮಾಲೀಕ ಅಂತ ಹೇಳ್ತಾರೆ. ಬೆಳಿಗ್ಗೆ ನಾಯಿಯ ಒಂದು ಬೆಲ್ಟ್ ಹಿಡ್ಕೊಂಡು ನಾಯಿ ಹಿಂದೆ ಹೋಗ್ತಾ ಇರ್ತಾರೆ. ನಾಯಿ ಅಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇರ್ತದೆ, ಅವರು ವೇಟ್ ಮಾಡ್ತಾ ಇರ್ತಾರೆ ನಾಯಿಗೆ. ಶ್ರೀಮಂತ ವ್ಯಕ್ತಿ, ಆದ್ರೆ ನಾಯಿಯ ಸೇವಕ. ಇದು ಇವತ್ತಿನ ಜಗತ್ತಿನ ಸತ್ಯ. ಹಾಗಾಗಿ ಸೇವೆ ನಿಜವಾಗ್ಲೂ ಮಾಡ್ಲೇಬೇಕು ಅಂದ್ರೆ ಆ ಸೇವೆ ತಗೊಳ್ಳಿಕ್ಕೆ, ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅರ್ಹ ವ್ಯಕ್ತಿ ಯಾರು ಅದನ್ನ ಹುಡುಕ್ಬೇಕು. ಅದು ಶ್ರೀಕೃಷ್ಣ ಮಾತ್ರ. ಅಧೋಕ್ಷಜ, ಅಧೋಕ್ಷಜ ಅಂದ್ರೆ ನಮ್ಮ ಭೌತಿಕ ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವವನು. ನಮ್ಮ ಭೌತಿಕ ಇಂದ್ರಿಯಗಳ
ಮಿತಿ ಒಳಗಡೆ ಬರದೇ ಇರುವವನು. ಅದಕ್ಕೋಸ್ಕರ ಕೃಷ್ಣನಿಗೆ ಅಧಃ ಅಕ್ಷಜ ಅಧೋಕ್ಷಜ ಅಂತ ಹೇಳ್ತಾರೆ. ನೀವು ಯಾರಿಗೆ ಸೇವೆ ಮಾಡುತ್ತಿದ್ದೀರಿ ಎಂದು ಕೇಳಿದರೆ ತಾವು ದೇಶಕ್ಕೆ ಸೇವೆ ಸಲ್ಲಿಸುತ್ತಿರುವುದಾಗಿ ಅವರು ಉತ್ತರ ಕೊಡುತ್ತಾರೆ. ದೇಶ ಸೇವೆ ಮಾಡ್ತೀನಿ ನಾನು ಅಂತ, ಐ ಆಮ್ ಅ ಪೆಟ್ರಾಯ್ಟ್, ದೇಶಭಕ್ತ. ಯಾರೊಬ್ಬರೂ ಸೇವೆ ಇಲ್ಲದೆ ಇರುವುದಿಲ್ಲ. ನಾವು ಸೇವೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದರೆ ಮಾಯೆಯಿಂದ ಸತ್ಯದ ಕಡೆಗೆ ಅದನ್ನು ತಿರುಗಿಸಬೇಕು ಅಷ್ಟೇ. ಸೇವೆ ಮಾಡದೆ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಮಾಯಾ ಸೇವೆ ಮಾಡುವುದನ್ನ ಬಿಟ್ಟು ನಾವು ಅದನ್ನ ಭಗವಂತನ ಸೇವೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು, ತಿರುಗಿಸಬೇಕು. ಇದನ್ನು ಮಾಡಿದಾಗ ನಾವು ಮಹಾತ್ಮರಾಗ್ತೀವಿ. ಸದಾ ಕಾಲವು ಭಗವಂತನ ಮಹಿಮೆಗಳನ್ನು ಕೊಂಡಾಡುವ ಕೀರ್ತನೆಯ ಪ್ರಕ್ರಿಯೆ ಕೀರ್ತಯಂತಹ. ಸದಾಕಾಲವು ಭಗವಂತನ ಮಹಿಮೆಗಳನ್ನು ಕೊಂಡಾಡುವ ಕೀರ್ತನೆಯ ಪ್ರಕ್ರಿಯೆಯು ಮಹಾತ್ಮತ್ವದ ಪ್ರಾರಂಭ. ಒಬ್ಬ ಮಹಾತ್ಮ ಆಗಬೇಕು ಅಂದ್ರೆ ಸದಾಕಾಲ ಭಗವದ್ ಕೀರ್ತನೆಯಲ್ಲಿ ತೊಡಗಿರಬೇಕು. ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಮಹಾತ್ಮನಾದವನು ಹೇಗಿರ್ತಾನೆ? ಈ ಒಂದು ಶ್ಲೋಕ ಮಹಾತ್ಮನ ಗುಣಲಕ್ಷಣಗಳು ಹೇಳುವ ಜಾಗದಲ್ಲೇ ಕೃಷ್ಣ ಹೇಳ್ತಾನೆ. ಆ ಮಹಾತ್ಮ ಹೇಗಿರ್ತಾನೆ? ಸತತಂ ಕೀರ್ತಯಂತೋ ಮಾಂ. ಇಲ್ಲಿ ಪ್ರಭುಪಾದರು ಹೇಳುವ ಹಾಗೆ ಸದಾ ಕಾಲವು ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಾನೆ. ಸತತಂ ಕೀರ್ತಯಂತೋ ಮಾಂ. ಅದು ಹೇಗೆ? ಯತಂತಶ್ಚ ದೃಢವ್ರತಃ. ಹಾಗೆ ಸತತಂ ಅಂತ ಹೇಳ್ಕೊಂಡು ಕೆಲವರು ಜನ ಹೇಳ್ತಾರೆ, ನೀವು ಸ್ವಲ್ಪ ಮಾಲೆ ಮೇಲೆ ಜಪ ಮಾಡಿ ಅಂದ್ರೆ ಅವ್ರಂತಾರೆ, ನಾನು 24 ಗಂಟೆ ಹೇಳ್ತಾನೆ ಇರ್ತೀನಿ ಸ್ವಾಮೀಜಿ, ನನ್ನ ಮನಸ್ಸಲ್ಲಿ ಬರೇ ಹರೇ ಕೃಷ್ಣನೇ ಇರುತ್ತೆ ಅಂತ ಹೇಳ್ಕೊಂಡು. ಈ ತರ ಇದ್ದಾಗ ಯಾರ ಮನಸ್ಸಲ್ಲಿ ಸದಾ ಹರೇ ಕೃಷ್ಣನೇ ಇರುತ್ತೋ ಅವರು ಈ ಭೌತಿಕ ಜಗತ್ತಲ್ಲಿ ಇರುವುದಿಲ್ಲ. ಅವ್ರ ಬಾಯಲ್ಲೂ ಕೂಡ ಇರ್ತದೆ, ಅವ್ರ ಬಾಯಲ್ಲೂ ಕೂಡ ಸದಾ ಹರೇ ಕೃಷ್ಣ ಇರ್ತದೆ. ಮನಸ್ಸಲ್ಲಿ ಇದ್ರೆ ಅದು ಬಾಯಲ್ಲೂ ಕೂಡ ಬರ್ತದೆ. ಈಗ ಒಂದು ಮಗು ಇದೆ, ಆ ಮಗುವಿನ ಮೇಲೆ ತಂದೆ ತಾಯಿಗೆ ಪ್ರೀತಿ ಇರ್ತದೆ, ಹೌದಲ್ವಾ? ಈಗ ತಂದೆ ತಾಯಿ ಮಗುವಿನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಕೊಂಡು, ನನ್ನ ಮನಸ್ಸಲ್ಲಿ ಮಗು ಬಗ್ಗೆ ತುಂಬಾ ಪ್ರೀತಿ ಇದೆ, ತುಂಬಾ ಪ್ರೀತಿ ಇದೆ, 24 ಗಂಟೆ ಮಗುವಿನ ಬಗ್ಗೆ ಪ್ರೀತಿ ಇದೆ ಅಂತ ಹೇಳ್ಕೊಂಡು ಸುಮ್ನೆ ಕುತ್ಕೊಳ್ಬಹುದು ಅಲ್ಲ? ಆ ಮಗುವಿಗೆ ಚಾಕ್ರಿ ಯಾಕೆ ಮಾಡಬೇಕು? ಆ ಮಗುವಿನ ಸೇವೆ ಯಾಕೆ ಮಾಡಬೇಕು? ಮಗುವಿಗೆ ಊಟ ಯಾಕೆ ಕೊಡಬೇಕು? ಮಗುವಿಗೆ ಸ್ಕೂಲಿಗೆ ರೆಡಿ ಮಾಡಿ ಯಾಕೆ ಕಳಿಸ್ಬೇಕು? ಮಗು ಹತ್ರ ಅದಕ್ಕೆ ಹಾಲು ಯಾಕೆ ಕುಡಿಸ್ಬೇಕು? ಮಗುವಿನ ಮೇಲೆ ಪ್ರೀತಿ ಇದೆ ಅಲ್ವಾ, ಮನಸ್ಸಲ್ಲಿ ಇಟ್ಕೊಂಡಿರಬಹುದಲ್ವಾ? ಹೇಗೆ ನಮ್ಮ ಭೌತಿಕ ಸಂಬಂಧಗಳಲ್ಲೇ ನಾವು ಪ್ರೀತಿಯನ್ನ ವ್ಯಕ್ತಪಡಿಸ್ತೀವಿ, ನಾವು ಅದನ್ನ ಹೃದಯದ ಒಳಗಡೆ ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಭಗವಂತನ ಭಕ್ತಿ ಏನಿದೆ ಅದನ್ನ ಕೂಡ ವ್ಯಕ್ತಪಡಿಸ್ಬೇಕು. ಈ ಕಲಿಯುಗದಲ್ಲಿ ಭಗವದ್ ಭಕ್ತಿಯನ್ನ ವ್ಯಕ್ತಪಡಿಸುವಂತಹ ಸುಲಭವಾದಂತಹ ಮಾರ್ಗ ಅಂದರೆ ಭಗವನ್ ನಾಮ ಸಂಕೀರ್ತನ, ಹರೇ ಕೃಷ್ಣ ನಾಮ ಸಂಕೀರ್ತನ. ಅದನ್ನ ಹೇಗೆ ಮಾಡಬೇಕು? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ. ಒಂದು ದೃಢ ವ್ರತದಿಂದ ಮಾಡಬೇಕು. ಪ್ರತಿದಿನ ನಾನು 16 ಸುತ್ತು ಜಪ ಮಾಡ್ತೀನಿ, ಪ್ರತಿದಿನ ನಾನು ಅರ್ಧ ಗಂಟೆ ಭಗವಂತನ ಕೀರ್ತನೆ ಮನೆಯಲ್ಲಿ ಮಾಡ್ತೀನಿ, ಪ್ರತಿದಿನ ನಾನು 1 ಗಂಟೆ ಭಗವದ್ಗೀತೆಯನ್ನ ಓದ್ತೀನಿ, ಪ್ರತಿದಿನ ಅರ್ಧ ಗಂಟೆ ನಾನು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ತೀನಿ, ಪ್ರತಿದಿನ ನಾನು 1 ಗಂಟೆ ಕಾಲ ಅಡುಗೆ ಮಾಡಿ ಭಗವಂತನಿಗೆ ಅರ್ಪಿಸ್ತೀನಿ, ಪ್ರತಿದಿನ ನಾನು ಅರ್ಧ ಗಂಟೆ ಭಗವಂತನ ಪೂಜೆಯಲ್ಲಿ ಭಗವಂತನ ಪ್ರಾರ್ಥನೆಯಲ್ಲಿ ತೊಡಗಿಸ್ತೀನಿ, ಪ್ರತಿದಿನ ಶ್ರೀಲ ಪ್ರಭುಪಾದರ ಪ್ರವಚನವನ್ನ ಅರ್ಧ ಗಂಟೆ ಕೇಳ್ತೀನಿ. ಇದಕ್ಕಂತಾರೆ ದೃಢ ನಿಶ್ಚಯ. ಯತಂತಶ್ಚ ದೃಢ ವ್ರತಾಹ. ವ್ರತ ಅಂದ್ರೆ ಏನು? ವ್ರತ ಅಂದ್ರೆ ಒಂದು ಸಂಕಲ್ಪ. ದೃಢವ್ರತ ಅಂದ್ರೆ ತುಂಬಾ ನಿಷ್ಠೆಯಿಂದ ತಗೊಂಡಿರುವಂತಹ ಸಂಕಲ್ಪ.
ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ. ಭಗವಂತನಿಗೆ ಸದಾ ನಮಸ್ಕಾರ ಮಾಡ್ತಾನೆ. ನಿತ್ಯಯುಕ್ತ ಉಪಾಸತೆ, ಅವನು ಸದಾ ನನ್ನ ಸೇವೆಯಲ್ಲೇ ತೊಡಗಿರ್ತಾನೆ. ಇದು ಮಹಾತ್ಮನ ಲಕ್ಷಣ. ಮಹಾತ್ಮ ಯಾರೋ ಪಾಲಿಟಿಷಿಯನ್ಗೆ ಕೊಡುವಂತ ಟೈಟಲ್ ಅಲ್ಲ. ಮಹಾತ್ಮ ಅಂದ್ರೆ ಭಗವಂತನ ಸೇವೆಯಲ್ಲಿ ಸದಾ ನಿರತನಾಗಿರುವವನು, ಸದಾ ಕಾಲವು ಭಗವಂತನ ನಾಮಸ್ಮರಣೆ ಮಾಡುತ್ತಿರುವವನು, ಅವನು ಮಹಾತ್ಮ. ಈ ಪ್ರಕ್ರಿಯೆಯನ್ನು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸರಳಗೊಳಿಸಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಲು ಹೇಳಿದ್ದಾರೆ. ಭಕ್ತಿ ಸೇವೆಯಲ್ಲಿ 9 ಕ್ರಿಯೆಗಳಿವೆ. ಪ್ರಹ್ಲಾದ್ ಮಹಾರಾಜರು ಇದನ್ನ ಭಾಗವತದಲ್ಲಿ ಹೇಳ್ತಾರೆ. ಅವರ ತಂದೆ ಕೇಳಿದಾಗ, ನೀನು ಗುರುಕುಲದಲ್ಲಿ ಏನು ಕಲ್ತ್ಕೊಂಡು ಬಂದಿದೀಯಾ ಅಂದ್ರೆ ಅವ್ರು ಹೇಳ್ತಾರೆ, ಭಗವಂತನೇ ಸರ್ವಶ್ರೇಷ್ಠ, ಅವನೇ ಸೃಷ್ಟಿಕರ್ತ, ಎಲ್ಲದಕ್ಕೂ ಅವನೇ ಮೂಲ. ಹಾಗಾಗಿ ಈ 9 ವಿಧಗಳಲ್ಲಿ ನಾವು ಅವನ ಸೇವೆ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9ಗಳಲ್ಲಿ ಶ್ರವಣಂ ಮತ್ತು ಕೀರ್ತನಂ, ಆಲಿಸುವುದು ಮತ್ತೆ ಜಪಿಸುವುದು ತುಂಬಾ ಮುಖ್ಯವಾದವು. 9 ವಿಧಗಳು ಇವೆ, ಆದ್ರೆ 9ಲ್ಲಿ ಮೊದಲನೇ 2 ಮೋಸ್ಟ್ ಇಂಪಾರ್ಟೆಂಟ್. ಕೀರ್ತನಂ ಎಂದರೆ ವಾಸ್ತವವಾಗಿ ವರ್ಣಿಸುವುದು. ಕೀರ್ತಯತಿ ಇತಿ ಕೀರ್ತನಃ. ನಾವು ಗಾಯನದ ಮೂಲಕ, ಪದಗಳ ಮೂಲಕ, ಚಿತ್ರಗಳ ಮೂಲಕ ವರ್ಣಿಸಬಹುದು. ಶ್ರವಣ ಮತ್ತು ಕೀರ್ತನ ಜೊತೆಯಾಗೇ ಇರುತ್ತವೆ. ಏಕೆಂದರೆ ನಾವು ಕೇಳದೆ ವರ್ಣಿಸಲು ಸಾಧ್ಯವಿಲ್ಲ. ಪರಮೋನ್ನತವನ್ನು ಪಡೆಯಬೇಕಾದರೆ ಲೌಕಿಕ ಅರ್ಹತೆಗಳೇನೋ ನಮಗೆ ಬೇಕಾಗಿಲ್ಲ. ಪರಮೋನ್ನತನನ್ನು, ದೇವೋತ್ತಮ ಪರಮ ಪುರುಷನನ್ನು ನಾವು ಕೊಂಡಾಡಬೇಕಂದ್ರೆ ನಮಗೆ ಲೌಕಿಕ ಅರ್ಹತೆಗಳು ಬೇಕಾಗಿಲ್ಲ. ಹೇಗೆ ಚೈತನ್ಯ ಮಹಾಪ್ರಭುಗಳು ಶ್ರೀರಂಗಮಲ್ಲಿ ಒಬ್ಬ ಬ್ರಾಹ್ಮಣನನ್ನು ನೋಡ್ತಾರೆ. ಬೇರೆ ಎಲ್ಲಾ ಅವನ ಭಕ್ತರು ಅವನ ಒಂದು ಅಪಹಾಸ್ಯ ಮಾಡ್ತಾ ಇರ್ತಾರೆ. ಅವನು ಭಗವದ್ಗೀತೆ ಉಲ್ಟಾ ಹಿಡಿದು ಓದ್ತಾ ಇರ್ತಾನೆ. ಆವಾಗ ಚೈತನ್ಯ ಮಹಾಪ್ರಭು ಅಂತ ಕೇಳಿದಾಗ, ಯಾಕೆ ಭಗವದ್ಗೀತಾ ಉಲ್ಟಾ ಓದ್ತಾ ಇದ್ದೀರಾ ಅಂತ ಹೇಳ್ತಾರೆ, ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ಆದರೆ ನನ್ನ ಗುರುಗಳು ಹೇಳಿದ್ದಾರೆ ಓದಬೇಕು ಅಂತ, ಅದಕ್ಕೋಸ್ಕರ ಪುಸ್ತಕ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಆದ್ರೆ ಅವನ ಕಣ್ಣಲ್ಲಿ ನೀರಿತ್ತು. ಆವಾಗ ಮಹಾಪ್ರಭು ಕೇಳ್ತಾರೆ, ನೀನು ಕಣ್ಣಲ್ಲಿ ನೀರು ಹಾಕಿದ್ದೆ? ಆವಾಗ ಹೇಳ್ತಾನೆ, ಆ ಭಗವದ್ಗೀತೆಯನ್ನ ನಾನು ಹಿಡ್ಕೊಂಡಾಗ ನನಗೆ ಭಗವಂತನ ಆ ಚಿತ್ರ ನನ್ನ ಕಣ್ಣು ಮುಂದೆ ಬರ್ತದೆ. ಸಾಕ್ಷಾತ್ ಶ್ರೀ ಹರಿ ಕೃಷ್ಣ ವಾಸುದೇವ ದೇವೋತ್ತಮ ಪರಮ ಪುರುಷನಾದರೂ ಕೂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದರೂ ಕೂಡ, ಅವನು ತನ್ನ ಭಕ್ತನಿಗೋಸ್ಕರ ಒಂದು ತುಚ್ಛವಾದಂತಹ ಸ್ಥಾನವನ್ನ ತಗೊಳ್ಳಿಕ್ಕೂ ಕೂಡ ರೆಡಿ ಆಗ್ತಾನೆ. ತನ್ನ ಭಕ್ತನ ಸಾರಥಿ ಆಗ್ಲಿಕ್ಕೂ ಕೂಡ ರೆಡಿ ಇರ್ತಾನೆ. ಭಗವಂತನ ಇಂತಹ ಕರುಣೆಯನ್ನ ನಾನು ನೆನಪು ಮಾಡಿದಾಗ ನನ್ನ ಕಣ್ಣಲ್ಲಿ ಅಶ್ರುಗಳು ಬರ್ತವೆ. ಪರಮೋನ್ನತವನ್ನ ಪಡೆಯಬೇಕಾದರೆ ಲೌಕಿಕ ಅರ್ಹತೆಗಳು ಬೇಕಾಗಿಲ್ಲ. ನಾವು ಸ್ಕೂಲ್ ಓದಿರ್ಬೇಕು, ಪಂಡಿತರಾಗಿರ್ಬೇಕು, ಸಂಸ್ಕೃತ ಪಂಡಿತರಾಗಿರ್ಬೇಕು, ಇಂಗ್ಲಿಷ್ ಪಂಡಿತರಾಗಿರ್ಬೇಕು, ಡಿಗ್ರಿ ಮಾಡಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು, ಇವೆಲ್ಲದರ ಅರ್ಹತೆ, ಇವೆಲ್ಲವೂ ಕೂಡ ಅವಶ್ಯಕತೆ ಇಲ್ಲ. ಒಂದು ಶುದ್ಧ ಮನಸ್ಸಿದ್ದರೆ ಭಗವಂತನನ್ನ ಪಡೆಯಲಿಕ್ಕೆ ತುಂಬಾ ಸುಲಭ. ಪ್ರಮಾಣಯುತ ಮಾತುಗಳಿಂದ ಆಲಿಸುವುದು ಮತ್ತು ಅದನ್ನು ಕರಾರು ವಾಕ್ಕಾಗಿ ಪುನರುಚ್ಚರಿಸುವುದು, ಇಷ್ಟೇ ನಾವು ಮಾಡಬೇಕಾದದ್ದು. ನಾವು ಏನ್ ಮಾಡಬೇಕು? ಅಧಿಕೃತವಾದಂತಹ ಮೂಲಗಳಿಂದ, ಅಧಿಕೃತವಾದಂತಹ ಪುಸ್ತಕಗಳಿಂದ ಓದಬೇಕು ಅಥವಾ ಕೇಳಬೇಕು. ಮತ್ತೆ ಅದನ್ನ ಹೇಗೆ ಕೇಳಿದೆವೋ ಅದೇ ರೀತಿ ಪುನರುಚ್ಚರಿಸಬೇಕು. ನಾವು ಮಾಡಬೇಕಾಗಿರೋದು ಇಷ್ಟೇ ಮಾಡಿದರೆ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ. ಹಿಂದೆ ವೇದಗಳನ್ನು ಶಿಷ್ಯನು ತನ್ನ ಗುರುವಿನಿಂದ ಕೇಳಿ ಕಲಿಯುತ್ತಿದ್ದನು. ಆದ್ದರಿಂದಲೇ ವೇದಗಳಿಗೆ ಶ್ರುತಿ ಎಂಬ ಹೆಸರಾಯಿತು.
ಕೇಳಲ್ಪಟ್ಟದ್ದು ಎಂದು ಅದರ ಅರ್ಥ. ಕೇಳಲ್ಪಟ್ಟದ್ದು, that which is heard. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಅರ್ಜುನನು ಯುದ್ಧ ರಂಗದಲ್ಲಿ ಕೃಷ್ಣನು ಬೋಧಿಸಿದುದನ್ನು ಆಲಿಸುವುದನ್ನು ನೋಡುತ್ತೇವೆ. ಕೃಷ್ಣ ಭಗವದ್ಗೀತೆಯಲ್ಲಿ ಆ ಕುರುಕ್ಷೇತ್ರ ರಣರಂಗದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮತ್ತೆ ಅರ್ಜುನ ಅದನ್ನ ಕೇಳ್ತಾ ಇದ್ದಾನೆ. ಅವನು ವೇದಾಂತ ದರ್ಶನದ ಅಧ್ಯಯನದಲ್ಲಿ ತೊಡಗಲಿಲ್ಲ. ಪರಮ ಪ್ರಭುವಿನಿಂದ ನಾವು ಎಲ್ಲಿ ಬೇಕಾದರೂ ಯುದ್ಧ ರಂಗದಲ್ಲೂ ಸಹ ಕೇಳಬಹುದು. ಜ್ಞಾನವನ್ನು ಪಡೆಯಲಾಗುತ್ತದೆ, ತಯಾರಿಸುವುದಿಲ್ಲ. ಅವನು ಹೇಳುವುದನ್ನೇಕೆ ನಾನು ಕೇಳಬೇಕು? ನಾನೇ ಆಲೋಚಿಸಬಲ್ಲೆ, ಏನಾದರೂ ಹೊಸ ವಿಚಾರವನ್ನು ನಾನೇ ತಯಾರಿಸಬಲ್ಲೆ ಎಂದು ಕೆಲವೊಬ್ಬರು ಯೋಚಿಸಬಹುದು, ಹೌದಲ್ವಾ? ಇವ್ರದ್ದು ಮಾತು ಯಾಕೆ ಕೇಳಬೇಕು? ನಾನೇ ವಿಚಾರ ಮಾಡ್ತೀನಿ, ನಾನೇ ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ, ಹೊಸ ಹೊಸ ವಿಚಾರಗಳನ್ನ ನಾನು ತಯಾರಿಸ್ತೀನಿ, ಈ ತರ ಕೆಲವರು ಯೋಚಿಸ್ತಾರೆ. ಇದು ಜ್ಞಾನದ ಅವರೋಹಣ ವೈದಿಕ ಪ್ರಕ್ರಿಯೆ ಅಲ್ಲ. ಇದು ಜ್ಞಾನದ ಅವರೋಹಣ ವೈದಿಕ ಪ್ರಕ್ರಿಯೆ ಅಲ್ಲ. ಆರೋಹಣ ಜ್ಞಾನದಿಂದ ವ್ಯಕ್ತಿಯು ತನ್ನದೇ ಪರಿಶ್ರಮದಿಂದ ಮೇಲೇರಲು ಅವಣಿಸುತ್ತಾನೆ. ಆದರೆ ಅವರೋಹಣ ಜ್ಞಾನದಲ್ಲಿ ಉನ್ನತ ಮೂಲವೊಂದರಿಂದ ಜ್ಞಾನವನ್ನು ಪಡೆಯುತ್ತಾನೆ. ವೈದಿಕ ಪರಂಪರೆಯಲ್ಲಿ ಶಿಷ್ಯನಿಗೆ ಗುರುವು ಜ್ಞಾನವನ್ನು ನೀಡುತ್ತಾನೆ. ಭಗವದ್ಗೀತೆಯಲ್ಲಿ ಆಗಿರುವಂತೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ವಿನಯದಿಂದ ಕೇಳುವುದು ಎಷ್ಟು ಶಕ್ತಿಯುತವಾದುದೆಂದರೆ ಅಧಿಕೃತ ಮೂಲಗಳಿಂದ ನಾವು ಆಲಿಸುವಷ್ಟರಿಂದಲೇ ಪೂರ್ತಿಯಾಗಿ ನಾವು ಪರಿಪೂರ್ಣರಾಗುವುದು ಸಾಧ್ಯ. ಜ್ಞಾನವನ್ನು ಪಡಿಬೇಕಾದ್ರೆ ಎರಡು ಮಾರ್ಗಗಳಿವೆ. ಒಂದು ಆರೋಹಣ ಪಂಥ, ಮತ್ತೆ ಇನ್ನೊಂದು ಅವರೋಹಣ ಪಂಥ. ಆರೋಹಣ ಅಂದ್ರೆ ನಮ್ಮ ಸ್ವಪ್ರಯತ್ನದಿಂದ ನಾವು ಹಲವಾರು ಮಾನಸಿಕ ಊಹಾಪೋಹಗಳನ್ನು ಮಾಡಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನದಿಂದ ನಾವು ಪ್ರಯತ್ನ ಮಾಡೋದು, ನಮ್ಮ ಶಕ್ತಿಯಿಂದ ನಾವು ಪ್ರಯತ್ನ ಮಾಡೋದು, ಇದಕ್ಕಂತಾರೆ ಆರೋಹಣ ಪಂಥ. ಆದ್ರೆ ಇದು ಎಷ್ಟೋ ಕಡೆ ಫೇಲ್ ಆಗ್ತದೆ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಮ್ಮ ಇಂದ್ರಿಯಗಳು ಪೂರ್ಣ ಅಲ್ಲ, ನಮ್ಮ ಮನಸ್ಸು ಪೂರ್ಣ ಅಲ್ಲ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ ಆರೋಹಣ ಪಂಥ, ಅದು ಫೇಲ್ ಆಗ್ತದೆ. ಹಾಗಾಗಿ ಅವರೋಹಣ ಪಂಥ ಏನಿದೆ ಅದು ಮಾತ್ರ ಸಕ್ಸಸ್ಫುಲ್ ಆಗುತ್ತೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆ ಅವರೋಹಣ ಪಂಥ ಏನಂದ್ರೆ ನಾವು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರಿಂದ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು. ಅದೇ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಏವಂ ಪರಂಪರಾ ಪ್ರಾಪ್ತಂ. ಈ ರೀತಿ ಒಂದು ಅಧಿಕೃತವಾದಂತಹ ಮೂಲಗಳಿಂದ ನಾವು ಆಲಿಸುವಷ್ಟರಿಂದಲೇ ನಮಗೆ ಎಲ್ಲಾ ತರಹದ ಪರಿಪೂರ್ಣತೆ ಸಾಧ್ಯ ಆಗ್ತದೆ. ವಿನಯವಂತರಾಗಿರುವುದರಿಂದ ನಮ್ಮ ಕುಂದುಕೊರತೆಗಳು ನಮಗೆ ತಿಳಿಯುತ್ತವೆ. ಎಲ್ಲಿಯವರೆಗೆ ನಾವು ಬದ್ಧರಾಗಿರುತ್ತೇವೆಯೋ ಅಲ್ಲಿಯವರೆಗೂ ನಾವು 4 ಬಗೆಯ ದೋಷಗಳಿಗೆ ಅಧೀನರಾಗಿರುತ್ತೇವೆ. 4 ಬಗೆಯ ದೋಷಗಳು ಯಾವುವು? ನಾವು ತಪ್ಪುಗಳನ್ನ ಮಾಡುತ್ತೇವೆ, ವಿ ಕಮಿಟ್ ಮಿಸ್ಟೇಕ್ಸ್. ಭ್ರಮೆಗೊಳ್ಳುತ್ತೇವೆ, ವಿ ಕಮ್ ಅಂಡರ್ ಇಲ್ಯೂಷನ್. ಅಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುತ್ತೇವೆ, ಅವರ್ ಸೆನ್ಸಸ್ ಆರ್ ಇಂಪರ್ಫೆಕ್ಟ್. ಮತ್ತೆ ಮೋಸ ಮಾಡುತ್ತೇವೆ, ಚೀಟಿಂಗ್ ಟೆಂಡೆನ್ಸಿ. ಆದ್ದರಿಂದ ನಮ್ಮ ದೋಷಪೂರ್ಣ ಇಂದ್ರಿಯಗಳಿಂದಲೂ ಮತ್ತು ಅನುಭವದಿಂದಲೂ ಪರಸತ್ಯವನ್ನು ಅರಿಯಲು ನಾವು ಮಾಡುವ ಪ್ರಯತ್ನ ವಿಫಲವಾಗುತ್ತದೆ, ಫೇಲ್ ಆಗ್ತದೆ. ಕೃಷ್ಣನ ಭಕ್ತನಾಗಿರುವ ಅವನ ಪ್ರತಿನಿಧಿಯೊಬ್ಬನಿಂದ ನಾವು ಆಲಿಸಬೇಕು. ಕೃಷ್ಣನು ಅರ್ಜುನನನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಾಡಿದನು. ಅರ್ಜುನನು ಅವನ ಭಕ್ತನಾಗಿದ್ದುದರಿಂದ ಭಕ್ತೋ ಸೀಮೆ ಸಖಾಚೇತಿ ಎಂದಾಯಿತು. ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶಿಲ ಪ್ರಭುಪಾದ ಕೀ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.